ಇಲ್ಲಿ ಕೇಳು ಬಂಟಿ, ನನ್ನ ಮಮ್ಮಿ ಎಷ್ಟು ಪೆದ್ದಿ ಗೊತ್ತಾ? ಹೇಳ್ತಾಳೆ, ಟಿವಿ ನೋಡ್ಬೇಡ, ಒಂದು ಚಾಕ್ಲೇಟ್ ಕೊಡ್ತೀನಿ, ಹೋಮ್ವರ್ಕ್ ಮಾಡು, ಒಂದು ಚಾಕ್ಲೇಟ್ ಕೊಡ್ತೀನಿ. ಆಮೇಲೆ ಅವಳೇ ಹಾಲಿನ ಜೊತೆ ಒಂದಷ್ಟು ಚಾಕೋಸ್ ಕೊಡ್ತಾಳೆ. ಇದು ಯಾಡು ಇನ್ನೊಂದು ಏನ್ ಹೇಳಲೇ ಇಲ್ಲ ನೀವು. ಲೈಕ್ ನಿಮ್ದು ಪ್ರೋಮೋ ಬಿಜಿಎಂ ಮಾಡ್ಕೊಟ್ಟಿದ್ದೆ ನಾನು. ಹೆಂಗೆ ವೆಲ್ಕಮ್ ಟು ರಾಯಚೂರ್, ವೆಲ್ಕಮ್ ಟು ರಾಯಚೂರ್. ಮತ್ ಇನ್ನೊಂದೇನಂದ್ರೆ ತೆಲುಗು ಲ್ಯಾಂಗ್ವೇಜ್ ಅದು. ಕನ್ನಡ ಬಿಟ್ಟು ನಾನು ತೆಲುಗುದಲ್ಲಿ ಸಾಂಗ್ ಮಾಡ್ತಿದೀನಿ ಅಂದ್ರೆ ಫಸ್ಟ್ ಅದೇ. ಫಸ್ಟ್ ಚಾನ್ಸ್ ಕೊಟ್ಟವ್ರೆ ನೀವೇ ಅಲ್ಲ. ಹತ್ತತ್ರ 2 ವರ್ಷ ಶೂಟಿಂಗ್ ಮಾಡಿದೀವಿ ಅದ್ರ. 2 ವರ್ಷ. ನಿಜ ಹೇಳ್ಬೇಕಂದ್ರೆ ನನ್ಗದು ಸ್ಟೋರಿ ಗೊತ್ತಿರ್ಲಿಲ್ಲ ಅವಾಗ. ಕೆಲವೊಬ್ರು ಸಾಂಗ್ ಕಳ್ಸಿದ ತಕ್ಷಣ ಸಾಂಗ್ 3 ನಿಮಿಷ ಇರುತ್ತೆ, ಕಳ್ಸಿ 1 ನಿಮಿಷ ಆಗಿರಲ್ಲ, ಸೂಪರ್ ಅಂತ ರಿಪ್ಲೈ ಬಂದಿರುತ್ತೆ. ಸಾಂಗ್ 3 ನಿಮಿಷ ಇದ್ದಾಗ 1 ನಿಮಿಷದಾಗ ರಿಪ್ಲೈ ಹೆಂಗ್ ಬರ್ತದೆ ಸೂಪರ್ ಅಂತ. ಇವಾಗ ಏನ್ ಮ್ಯೂಸಿಕ್ ಮಾಡಕತ್ತೀನಿ ಸ್ವಲ್ಪ ಸ್ವಲ್ಪ ಅಂತಂದ್ರು ಅದಕ್ ರೀಸನ್ ನೀವು. KGF ಬಂದಾಗ KGF ತರ ಮೂವಿನೇ ಬೇಕು ಅಂತ, ಕಾಂತಾರ ಬಂದಾಗ ಕಾಂತಾರ ತರದೇ ಮೂವಿ ಬೇಕು ಅಂತಾರ. ಆ KGF ಕಾಂತಾರ ತರನೇ ಇನ್ನೊಂದು ಕೊಡಬೇಕಲ್ಲ ನಾವು ಏನಾದ್ರು ಒಂದು. ನನ್ನ ರೀಸೆಂಟ್ ಚಲುವೆ ಅಂತ ಟ್ರ್ಯಾಕ್ ಅಲ್ಲಿ ನಮ್ಮ ಅಮ್ಮನ ಹೆಸರು ಬಳಸಿದ್ದೇನೆ, ಅದಕ್ಕೆ ನಮ್ಮ ಅಮ್ಮ ಫುಲ್ ಖುಷಿ. ಊರೇನೆ ಅಂದರು ನೀ ನನ್ನ ದೇವರು. ನಮ್ಮನ್ನ ಯಾರು ಕೇಸ್ ಮಾಡ್ತಾನೆ ಬರೇ. ನೀ ಚಂದ ಆ ಸಾಂಗ್ ಡ್ಯಾನ್ಸ್ ಮಾಡಿದ್ ಬಾಬಾ ನಾವು ಸ್ಕೂಲಾಗ. ಆ ಟೈಮ್ ಅಲ್ಲಿ ಸ್ಟೋರಿ ಅರ್ಥ ಆಗಿರ್ಲಿಲ್ಲ, ನೀವ್ ಎಕ್ಸ್ಪ್ಲೇನ್ ಮಾಡಿದ್ರಿ. ಸರಿ ಓಕೆ, ಅವಾಗ ಮಾಡ್ಬೇಕಂತ ಇತ್ತು, ಸ್ಟೋರಿ ಏನ್ ಅರ್ಥ ಆಗಿರ್ಲಿಲ್ಲ. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡ್ಬಿಟ್ಟಿದ್ವಿ. ಒಂದು ಝೂಮ್ ಹಾಕಿ ತಂದಾನೆ ಎನಿ ಟೈಮ್ ಒಂದ್ ಮೆಸೇಜ್ ಹಾಕಿ ಅಷ್ಟೇ ಬ್ರೋ ಹಿಂಗೆ.